ಇಲ್ಲಿ ಬಾಗಲಕೋಟೆಯಲ್ಲಿ ಸರ ಮೊದಲು ಮುಳುಗಡೆದ್ದು ತುಂಬಾ ಸಮಸ್ಯೆ ಇದೆ. ಜನಸಂಖ್ಯೆಯನ್ನ ಆಯ್ಕೆ ಮಾಡಿ ಬಿಜೆಪಿ ಬಂದ್ರೆ ಮತ್ತೊಂದ್ ಸಾರಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಷ್ಟ ಇಲ್ಲ ಸರ್. ಅಭಿವೃದ್ಧಿ ಮೊದಲು ಬಿಜೆಪಿ ಇದ್ದಾಗ ಆಗಿದೆ. ಇವ್ರು 2 ವರ್ಷಕ್ಕೋಸ್ಕರ ಗುದ್ದಾಡಿದ್ರು ಸಿಕ್ಕಾಪಟ್ಟೆ ದುಡ್ಡು ಹಾಕ್ಬೇಕಾಗತ್ತೆ. ದುಡಿಯಕ್ ಅನ್ನೋದು ಏನು ಇಲ್ಲ ಸರ್. ಸರ್ಕಾರ ಅವ್ರದೇ ಇದೆಯಲ್ಲ, ಅದು ಒಂದ್ ನಮಗ ಸ್ವಲ್ಪ ಎಫೆಕ್ಟ್ ಅನ್ಸತ್ತೆ. ಬಿಜೆಪಿ ಗೆಲ್ಬೇಕು ಅದ್ರ ಮೇಲೆ ಇಲ್ಲಲ್ಲ, ಏನ್ ಮಾಡೋದಿಲ್ಲ. ಅವರು ಕುಟುಂಬದಿಂದ ಯಾರಿಗ್ ಕೊಡ್ತಾರೋ ಏನೋ ಅದು ಅವ್ರಿಗೆ ಬಿಟ್ಟಿದ್ದು. ನಮಸ್ಕಾರ ವೀಕ್ಷಕರೇ, ಇಡೀ ರಾಜ್ಯದಲ್ಲಿ ಇದೀಗ ಉಪಚುನಾವಣೆ ಕಾವು. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. HY ಮೇಟಿ ಅವರು ನಿಧನರಾದ ಬಳಿಕ ಇಲ್ಲಿ ಇದೀಗ ಚುನಾವಣೆ ನಡೆಯುತ್ತೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹೈ ವೋಲ್ಟೇಜ್ ಕದನ ಇರುವಂತ ನಗರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಇಲ್ಲಿಯ ಮತದಾರರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಬಸವರಾಜ್ ಅಂತ. ಹೇಗಿದೆ ಹೋಟೆಲ್ ಬಿಸ್ನೆಸ್? ಪರವಾಗಿಲ್ಲ. ಬಿಸಿಲು ಜೋರಾಗಿದ್ಯಾ ಅಥವಾ ಎಲೆಕ್ಷನ್ ಹೀಟ್ ಜೋರಾಗಿದ್ಯಾ? ಬಿಸಿಲುನು ಜೋರಾಗಿದೆ, ಎಲೆಕ್ಷನ್ ಜೋರಾಗಿದೆ ಈಗ. ಹೌದಾ? ಹೇಗಿದೆ? ಒಂದ್ ಕಡೆ ವೀರಣ್ಣ ಚರಂತಿ ಮಠ, ಇನ್ನೊಂದ್ ಕಡೆ ಇವರ ಕುಟುಂಬದಿಂದ, ಮೇಟಿ ಅವರ ಕುಟುಂಬದಿಂದ ಯಾರಿಗೆ ಟಿಕೆಟ್ ಕೊಟ್ರು ಒಳ್ಳೇದು? ಅವರು ಕುಟುಂಬದಿಂದ ಯಾರಿಗ್ ಕೊಡ್ತಾರೋ ಏನೋ ಅದು ಅವ್ರಿಗೆ ಬಿಟ್ಟಿದ್ದು. ನೀವು ಬಿಜೆಪಿನ? ಬಿಜೆಪಿ, ನಾವು ಬಿಜೆಪಿ. ಸರಿ, ಬಿಜೆಪಿ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು ಈ ಸಲ? ಬಿಜೆಪಿ ಗೆಲ್ಬೇಕಂದ್ರೆ ಏನ್ ಮಾಡಲ್ಲ ಸರ್, ವ್ಯಕ್ತಿ ಮೇಲೆ ಹೋಗುತ್ತೆ. ಇಲ್ಲಿ ನಮ್ ಬಾಗಲಕೋಟೆ ಜನರ ಒಂದು ಅಭಿಪ್ರಾಯ, ಒಂದು ಮನಸ್ಥಿತಿ ಹೆಂಗಿದೆ ಅಂದ್ರೆ, ಆ ವ್ಯಕ್ತಿ ಹೆಂಗಿದಾನೋ, ಅವನ ಕೆಲಸ ವೈಖರಿಗಳು, ಕಾರ್ಯ ಸತತವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೋ, ಮಾಡ್ಕೊಂಡ್ ಬಂದಿದ್ದಾರೋ ಅದನ್ನೆಲ್ಲ ನೋಡಲ್ಲ ಇಲ್ಲಿ ಜನ. ಒಂದ್ಸಾರಿ ಆ ವ್ಯಕ್ತಿ ಹೆಂಗೋ ಇರ್ಲಿ, ಕೆಟ್ಟೋನೋ ಒಳ್ಳೆನೋ, ಅವನ್ ಕೆಲಸ ಮಾಡಿದಾನೋ ಇಲ್ವೋ, ಒಂದ್ಸಾರಿ ಬಿಜೆಪಿ ಬಂದ್ರೆ ಮತ್ತೊಂದ್ ಸಾರಿ ಕಾಂಗ್ರೆಸ್. ಈ ತರ ಮನಸ್ಥಿತಿ ಇದೆ ಇಲ್ಲಿ ಬಾಗಲಕೋಟೆ. ಈಗ ಯೂಶುವಲ್ ಆಗಿ ಯಾರು ಕೆಲಸಗಾರನ್ನ ಯಾರನ್ನು ತರಲ್ಲ ಇಲ್ಲಿ. ಬಾಗಲಕೋಟೆ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಮೊದ್ಲು ಬಿಜೆಪಿ ಇದ್ದಾಗ ಆಗಿದೆ. ಅಭಿವೃದ್ಧಿ ಹೌದು. ಈಗ ಬೈ ಎಲೆಕ್ಷನ್ ಗಳು ಯಾರು ತೀರ್ಕೊಂಡು ಬೈ ಎಲೆಕ್ಷನ್ ಬಂದ್ರೆ ಅನುಕಂಪದ ಮೇಲೆ ವರ್ಕೌಟ್ ಆಗುತ್ತೆ. ಈ ಬಾರಿ ಅನುಕಂಪ ಪ್ಲಸ್ ಬಿಜೆಪಿ ನಡುವಿನ ಯುದ್ಧ ಇದು. ಏನ್ ಮಾಡ್ಬೇಕು ಬಿಜೆಪಿ? ಇರ್ಬೋದು. ಅಂದ್ರೆ ಇವಾಗ ಮೇಲೆ ನಮ್ ಸರ್ಕಾರನೂ ಇಲ್ಲ ಬಿಜೆಪಿ. ಫಸ್ಟ್ ಆಫ್ ಆಲ್ ಅಂದ್ರೆ ಈಗ ಸರ್ಕಾರ ಇಲ್ಲ. ಇವಾಗ ಇವ್ರು 2 ವರ್ಷಕ್ಕೋಸ್ಕರ ಗುದ್ದಾಡಿದ್ರು ಸಿಕ್ಕಾಪಟ್ಟೆ ದುಡ್ಡು ಹಾಕ್ಬೇಕಾಗತ್ತೆ. ಇನ್ನು ಅವ್ರು ಮೇಟಿಯವ್ರು ಒಂದ್ ಅನುಕಂಪದ ಮೇಲೆ ಬಂದ್ರೆ ಅವ್ರಿಗೆ ಸರ್ಕಾರ ಇದೆ, ಹಿಂದೆ ಸಪೋರ್ಟ್ ಮಾಡ್ತಾರೆ, CM ಅವರೇ ಇದ್ದಾರೆ. ಹೀಗಾಗಿ ದುಡ್ಡಿನ ಮೇಲೆ ಬಂದ್ರು ಬರ್ಬೋದು, ಆದ್ರೆ ವ್ಯಕ್ತಿ ನೋಡಿದ್ರೆ ಬಿಜೆಪಿ. ಕೆಲಸ ಇಲ್ಲಿ ಒಂದು ಅಭಿವೃದ್ಧಿ ಎಲ್ಲಾ ಒಂದ್ ಇದು ಆಗ್ಬೇಕಪ್ಪ ಅಂತಂದ್ರೆ ಬಿಜೆಪಿನೇ. ಆದ್ರೆ ಕಾಂಗ್ರೆಸ್ ಅಲ್ಲಿ ಟಿಕೆಟಿಗೆ ಅವ್ರ ಮನೇಲೆ ಕಚ್ಚಾಟ. ಇಬ್ರು ಗಂಡು ಮಕ್ಕಳು ಬೇಕು ಅಂತಾರೆ, ಇಬ್ರು ಹೆಣ್ಣು ಮಕ್ಕಳು ಬೇಕು ಅಂತಾರೆ. ಈ ಕಚ್ಚಾಟ ನಿಮಗೂ ಪ್ಲಸ್ ಆಗಲ್ವಾ ಬಿಜೆಪಿಗೆ? ಅಲ್ಲ, ಕಚ್ಚಾಟ ಪ್ಲಸ್ ಆಗುತ್ತೆ, ಆದ್ರೆ ಸರ್ಕಾರ ಅವ್ರದೇ ಇದೆಯಲ್ಲ, ಅದು ಒಂದ್ ನಮಗ ಸ್ವಲ್ಪ ಎಫೆಕ್ಟ್ ಅನ್ಸತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ, ಅವ್ರ ಕಚ್ಚಾಟದಲ್ಲೇ 3ನೇ ವ್ಯಕ್ತಿನೂ ಮತ್ತೆ ತಿರ್ಗಾ ಇವಾಗ ಧ್ವನಿ ಎತ್ತಾ ಇದ್ದಾರೆ. ಯಾರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಮಠ? ಇಲ್ಲ, ಅವರು ಯಾರು ಗುಳೇದ ಗುಡ್ಡ. ಯಾವ ಪಕ್ಷದಿಂದ? ಕಾಂಗ್ರೆಸ್ ದಿಂದಾನೆ. ಅವರು ಕೂಡ ಟಿಕೆಟ್? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಇದು ಅವರು. ಸರಿ, ಇಲ್ಲಿರೋ ಸಮಸ್ಯೆ ಏನು? ಬಾಗಲಕೋಟೆಯಲ್ಲಿ ಏನ್ ಆಗ್ಬೇಕು? ಇಲ್ಲಿ ಬಾಗಲಕೋಟೆಯಲ್ಲಿ ಸರ ಮೊದಲು ಮುಳುಗಡೆದ್ದು ತುಂಬಾ ಸಮಸ್ಯೆ ಇದೆ. ಮತ್ತೆ ವ್ಯಾಪಾರ ಇಲ್ಲ ಇಲ್ಲಿ, ಏನು ವ್ಯಾಪಾರ ಇಲ್ಲ, ಏನಿಲ್ಲ. ಸುಮ್ನೆ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಗೆ ಉದ್ಯೋಗದ ಸಮಸ್ಯೆ, ಕೊರತೆ ಬಾಳ ಇದೆ ಇಲ್ಲಿ. ಜನ ಬೆಂಗಳೂರು ಊರ್ ಬಿಟ್ಟು ಹೋಗ್ತಾ ಇದ್ದಾರೆ ಈಗ. ಉದ್ಯೋಗ ಇಲ್ಲ. ಅರ್ಧ ಬಾಗಲಕೋಟೆಯಲ್ಲಿ, ಅರ್ಧ ನವನಗರ, ಅರ್ಧ ವಿದ್ಯಾಗಿರಿ, ಈ ತರ ಎಲ್ಲಾ ಛಿದ್ರ ಆಗಿ ಉದ್ಯೋಗ ಏನು ಉಳ್ದಿಲ್ಲ ಇಲ್ಲಿ. ಆಗಲಿ ಸರ್, ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಮ ಹೆಸರು? ಜಯಶ್ರೀ ಅಂತ. ಹೇಗಿದೆ ಬಿಸ್ನೆಸ್ ಹೋಟೆಲ್? ಚೆನ್ನಾಗಿದೆ, ಸ್ವಲ್ಪ. ಗ್ಯಾರಂಟಿ ಯೋಜನೆ ಎಲ್ಲ ತಲುಪ್ತಿದ್ಯಾ ಬಾಗಲಕೋಟೆ? ಏನ್ ಗ್ಯಾರಂಟಿ ಯೋಜನೆ ಅಷ್ಟ ಇಲ್ಲ ಸರ್. ಒಂದ್ 6 ತಿಂಗಳು ಬರುತ್ತೆ, ಒಂದ್ 6 ತಿಂಗಳು ಹೋಗುತ್ತೆ ಅಷ್ಟೇ. ಫ್ರೀ ಬಸ್ ಅಲ್ಲೆಲ್ಲ ಓಡಾಡ್ತೀರಾ? ಓಡಾಡ್ತಿವಿ, ಅಷ್ಟು ಹೋಗಲ್ಲ ನಾವು. ಫ್ರೀ ತಗೊಂಡ್ ಏನ್ ಮಾಡೋಣ ಸರ್? ಕೆಲ್ಸ ಬೇಕಲ್ವಾ? ದುಡಿಯೋಕೆಲ್ಲ ಕೆಲ್ಸ ಬೇಕು. ಏನ್ ಸಮಸ್ಯೆ ಏನಿದೆ? ಸಮಸ್ಯೆ ದುಡಿಯೋಕೆ ಯಾರಿಗೆ ಕೆಲ್ಸಕ್ಕೆ ಏನು ಅನುಕೂಲ? ದೊಡ್ಡ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಎಲ್ರು ಬೆಂಗಳೂರು ಮತ್ತ ಹೈದರಾಬಾದ್, ಮುಂಬೈ ಹೋಗ್ತಾರೆ.
ಮತ್ತ ಏನಪ್ಪಾ ಅಂದ್ರೆ ಇದಕ್ಕ ಮಂಗಳೂರು ಉಡುಪಿ ಹಾ. ಆ ಕಡೆ ಎಲ್ಲಾ ಹೋಗ್ತಾರೆ ದುಡಿಯಕ್ಕೆ. ಯಾರಿಗೆ ಅಷ್ಟು ಇದಿಲ್ಲ ಸರ್ ಇಲ್ಲಿ ದುಡಿಯಕ್ ಅನ್ನೋದು ಏನೂ ಇಲ್ಲ ಸರ್ ಇಲ್ಲಿ. ಹಾಗಾದ್ರೆ ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ಮತ್ತೊಂದು ಅವಕಾಶ ಬಂದಿದೆ, ಮತ್ತೊಂದು ಉಪಚುನಾವಣೆ ಬಂದಿದೆ. ಏನಾಗ್ಬೇಕು ಈ ಸಲ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಬಂದ್ರು ಚಲೋ, ಚರಂತಿಮಠ ಸರ್ ಬಂದ್ರು ಚಲೋ. ಬಿಜೆಪಿ ಗೆಲ್ಬೇಕು. ಬಿಜೆಪಿ ಗೆಲ್ಬೇಕು, ಆದ್ರ ಮೇಲೆ ಇಲ್ಲಲ್ಲ, ಏನ್ ಮಾಡೋದು ಇಲ್ಲಿ? ಅದ ಅಷ್ಟೇ, ಇನ್ನೇನಿಲ್ಲ. ಹಾ ಬರ್ಬೇಕು ಸರ್, ಮಾಡ್ತಾರ ಸರ್ ಅವ್ರು ಎಲ್ಲಾ ಕರೆ. ಆದ್ರೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದ್ರೆ ನಮಗೂ ಒಂಚೂರ ದುಡಿಯಕ್ಕೆ, ಹೆಣ್ಮಕ್ಳು ಮಕ್ಕಳನ್ನ ಕರ್ಕೊಂಡು ಎಲ್ಲಾ ಕಡೆ ದುಡಿಯಾಕ ಮಕ್ಳು ಹೋಗ್ತಾರೆ, ಎಲ್ಲಾನು ಕರ್ಕೊಂಡು. ಅಷ್ಟು ಇದು ಇಲ್ಲ ಸರ್ ಇಲ್ಲಿ. ಗಾರ್ಮೆಂಟ್ಸ್ ಆತರ ಏನು ಇಲ್ಲ. ಯಾವ್ದು ಇಲ್ಲ ಸರ್, ಗಾರ್ಮೆಂಟ್ಸ್ ಅನ್ನೋದು ಇಲ್ಲೇ ಇಲ್ಲ ಇಲ್ಲಿ. ಇಲ್ಲಿ ಮೇಟಿ ಅವರು ಗೆಲ್ತಾ ಇದ್ರು, ಚರಂತಿ ಮಠ ಅವರು ಗೆಲ್ತಾ ಇದ್ರು. ಒಂದ್ಸಲ ಅವರು ಒಂದ್ಸಲ ಇವ್ರ ಹಿಂಗ್ ಆಗ್ತಿತ್ತು. ಬಟ್ ಯಾರೋ ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಮಾಡ್ಬೇಕಂದ್ರೆ ಇದು ಸಂಘ ಐತಲ್ಲ ಸರ್, ಹಾ. ಸಂಘದ ಇವ್ರು ಚರಣ್ ಮಠ ಸಾಹೇಬ್ರು ಎಲ್ಲಾ ಮಾಡ್ತಾವ್ರೆ. ಏನ್ ಸಂಘ? BMP ಸಂಘ ಅಂತೇಳಿ, ಅದ್ರಲ್ಲೇ ಎಲ್ಲಾ ಜನ ಸ್ವಲ್ಪ ದುಡಿತಾರೆ. ಅದು ಬ್ಯಾಂಕ್ ಎಲ್ಲ ಇದೆ ಸರ್. ಎಲ್ಲಾ ಇದು ಎಲ್ಲಾ ಕಾಂಪ್ಲೆಕ್ಸ್ ಕಟ್ತಾರಲ್ಲ ಸರ್, ಅದು ಎಲ್ಲಾ ಮಾಡ್ತಾರೆ. ಮತ್ತೆ ಈಗ ಇಲ್ಲಿ ಕಾಲೇಜ್ ಕೆಲಸ ಮಾಡಕ್ ಹೋಗ್ತಾರ ಸರ್. ಆಮೇಲೆ ಮತ್ತ ಇದು ಏನ್ ಸರ್, ಕುಮಾರೇಶ್ವರ ದವಾಖಾನೆಯಲ್ಲಿ ಹೋಗ್ತಾರ ಸರ್. ಕುಮಾರೇಶ್ವರ ದವಾಖಾನೆಗೆ ಜಾಸ್ತಿ ಜನ ಹೋಗೋದು. ಇಲ್ಲಿರೋ ಅತಿ ದೊಡ್ಡ ಸಮಸ್ಯೆ ಏನು ಅಂದ್ರೆ ಪ್ರೈವೇಟ್ ಅಂದ್ರೆ ಒಳ್ಳೆ ಆಸ್ಪತ್ರೆಗಳಿಲ್ವಾ ಸರ್ಕಾರಕ್ಕೆ? ಒಳ್ಳೇದ್ ಯಾವ್ದಿಲ್ಲ ಸರ್. ಎಲ್ಲ ಟ್ರೀಟ್ಮೆಂಟ್ ಅಂದ್ರೆ ಇಲ್ಲಿ ಮಂಗಳೂರು ಕಡೆ ಹೋಗ್ಬೇಕಾ? ಈ ಬೆಂಗಳೂರು ಕಡೆ ಹೋಗೋದು, ಆ ಕಡೆ ಈ ಕಡೆ ಎಲ್ಲಾ ಕಡೆ ಹೋಗ್ತಾರ ಸರ್. ಈ ಸಲ ಏನಾಗ್ಬೇಕು ಬೈ ಎಲೆಕ್ಷನ್? ಕಾಂಗ್ರೆಸ್ ಗೆಲ್ಬೇಕಾ ಬಿಜೆಪಿ? ಅಂದ್ರೂ ಯಾವ್ದು ಏನ್ ಇದು ಇಲ್ಲ ಸರ್, ಯಾವ್ದು ಏನ್ ಅಷ್ಟು ಬರ ಮಾಡೋದು ಏನು ಇಲ್ಲ ಸರ್. ಯಾರು ಬಂದ್ರು ನಿಮ್ ಕೆಲಸ ನೀವು ಮಾಡ್ಲೇಬೇಕು. ನಾವ್ ಮಾಡ್ಲೇಬೇಕು ಸರ್, ದುಡ್ಲೇಬೇಕು. ಯಾವ್ದ್ ಬಂದ್ರು ದುಡಿಯಬೇಕಲ್ಲ ಸರ್, ಯಾರೇನ್ ಕೊಡಲ್ಲ ನಮ್ಗೆ. ಈಗ ಚರಂತಿ ಮಠ ಅವ್ರು ಇದ್ದಾಗ ಒಂದಷ್ಟು ಕೆಲಸ ಆಯ್ತು ಅಂತ ನೀವ್ ಹೇಳಿದ್ರಿ. ಕೆಲ್ಸ ಮಾಡ್ತಾರೆ. ಅವ್ರಿಗೆ ಅವ್ರ ತಮ್ಮನೇ ವಿರೋಧಿ ಇದ್ದಾರೆ. ವಿರೋಧ ಇದ್ರು ಬಂದ್ರು ಅವ್ರು ಅಷ್ಟು ಓಟ್ ಆಯ್ತು, ಇವ್ರಿಗೂ ಅಷ್ಟು ಓಟ್ ಆಯ್ತು, ಎಲ್ಲಾ ಓಟ್ ಹೋಗ್ಬಿಡ್ತಿ. ಹಿಂಗ ಗೆಲ್ತಿದ್ರು ಸರ್, ಗೆಲ್ತಿದ್ರು. ಈಗ ಅವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ, ಇವ್ರು ಬಿಜೆಪಿ ಇದಾರೆ. ಏನ್ ಕಾಂಗ್ರೆಸ್ ಯಾವ ಕಷ್ಟ ಅಂತ ಏನಿಲ್ಲ ಸರ್, ಜನ ಆಯ್ಕೆ ಮಾಡ್ತಾರಲ್ಲ ಸರ್, ಜನಸಂಖ್ಯೆಯನ್ನೇ ಆಯ್ಕೆ ಮಾಡೋದು. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.